ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಾ ಮೃತ್ಯುರ್ನಮಾಮ್ಯಹಂ. CS ಅಷ್ಟೋನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸವಿ ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಕನ್ಯಾ ರಾಶಿಯ ವಧುವರರಿಗೆ ವಿಶೇಷವಾಗಿ ಬುಧ ಶುಕ್ರ ಸಂಯೋಗ ಬಳಸಿದ. ಬುಧ ನೀಚನಾಗಿರ್ತಾನೆ, ಶುಕ್ರ ಉಚ್ಚ ಸ್ಥಾನಕ್ಕೆ ಹೋಗಿರ್ತಾನೆ. ನೋಡಿ, ಹೀಗಿರೋದ್ರಿಂದ ಏನಂದರೆ ಶ್ರೀಮಂತ ವ್ಯಕ್ತಿಗಳು, ಒಳ್ಳೆ ಗುಣವಂತರು, ವಿಚಾರವಂತರು, ಆರೋಗ್ಯವಂತರು, ದೈವ ಭಕ್ತಿ ಇರುವಂತಹರು, ವಿದ್ಯಾವಂತರಾಗಿರುವಂತಹ ಸಂಬಂಧಗಳು ವಿವಾಹಕ್ಕೆ ಕೂಡಿ ಬರ್ತದೆ. ವಧುವಾಲಿ ವರರಾಲಿ ಇವರಿಗೆ ಇದು ಶುಕ್ರನ ಅನುಗ್ರಹ ಆಗ್ತಾ ಇದೆ ನಿಮಗೆ. ಯಾಕಾಗತ್ತೆ? ಶುಕ್ರ ಬಂದು ಸಪ್ತಮ ಸ್ಥಾನವನ್ನು ನೋಡ್ತಾನೆ, ಬುಧನ ಮನೆ ನೋಡ್ತಾನೆ. ಬುಧ ನೀಚನಾಗಿದ್ದರೂ ಸಹ ತನ್ನ ದೃಷ್ಟಿ ತನ್ನ ಮನೆ ಮೇಲೆ ಬೀಳೋದ್ರಿಂದ ಇದು ವಿಶಿಷ್ಟವಾದ ಫಲ ಸಿಗ್ತದೆ. ಹಾಗಾಗಿ ಯಾರು ಕನ್ಯಾ ರಾಶಿಯವರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಶೀಘ್ರವಾಗಿ ಈ ತಿಂಗಳಲ್ಲಿ ವಿವಾಹ ಮಾಡಿಕೊಳ್ಳುವಂತಹದ್ದು, ಕಡೆಯ ಪಕ್ಷ ಒಂದು ಎಂಗೇಜ್ಮೆಂಟ್ ಮಾಡುವಂಥದ್ದು ಅಥವಾ ಒಂದು ಮದುವೆ ಗಟ್ಟಿ ಮಾಡಿಕೊಳ್ಳುವಂಥದ್ದು ಯಾರು ಪ್ರಯತ್ನ ಮಾಡ್ತೀರಿ ಅಂಥವರಿಗಂತೂ ಬಹಳ ಉತ್ತಮವಾದ ಫಲ ಮತ್ತು ವಿವಾಹ ಜೀವನ ನಿಮಗೆ ಬಹಳ ಸುಖವಾಗಿ ಇರ್ತದೆ. ನೋಡಿ, ಫೆಬ್ರವರಿ ತಿಂಗಳು ತಪ್ಪದೇ ಮಾಡಿಕೊಂಡ್ರೆ ಬಹಳ ಸುಖವಾಗಿ ಜೀವನ ಮತ್ತು ಇದರಿಂದ ಭಾಗ್ಯ ಪ್ರಾಪ್ತಿ ಆಗ್ತದೆ. ನೋಡಿ, ಅಲ್ಲ ಯಾವಾಗಲೆಲ್ಲ ವಿಶಿಷ್ಟ ಫಲಗಳು ನಿಮಗೆ ಕನ್ಯಾ ರಾಶಿಯವರು ತಿಳ್ಕೋಬೇಕು. ಯಾವತ್ತೋ ಏನೋ ಮಾಡ್ಕೊತೀವಿ ಅಂತ ಪ್ರಯೋಜನ ಇಲ್ಲ. ಸಕಾಲ ಇವಾಗ ಫೆಬ್ರವರಿ ತಿಂಗಳಲ್ಲಿ ಮಾಘ ಮಾಸ, ಒಳ್ಳೆ ಲಗ್ನಗಳಿರುವಂತಹದ್ದು. ಈ ಒಂದು ಛತ್ರದಲ್ಲ, ಒಂದು ಮರದ ಕೆಳಗೆ ಮದುವೆ ಆದರೂ ಸಹ ಅಷ್ಟು ಫಲ ಕೊಡ್ತಾನೆ ಭಗವಂತ. ಇದು ನಾವು ನೀವು ವಿಚಾರ ಮಾಡೋದಲ್ಲ, ಇದು ಭಗವಂತ ನಿಮಗೆ ಅನುಗ್ರಹ ಮಾಡುವಂಥ ಫಲ. ದೇವರು ಕೊಡಬೇಕು ಅಂದರೆ ಹೇಗಿದ್ರು ಕೊಡ್ತಾನೆ. ಅದಕ್ಕೆ ಆ ಶುಕ್ರವಾರದ ಸಂಯೋಗವನ್ನು ನೀವು ತಗೋಬೇಕಾಗ್ತದೆ. ಹಾಗಾಗಿ ನೀವು ಒಂದು ವಿವಾಹಕ್ಕೆ ಪ್ರಯತ್ನವನ್ನು ಮಾಡಿ ಬಹಳ ಅನುಕೂಲವನ್ನು ಕಾಣ್ತೀರಾ. ಉದ್ಯೋಗದಲ್ಲಿ ಬಹಳ ಅಭಿವೃದ್ಧಿಗಳಾಗುವಂತಹ ಚಾನ್ಸಸ್ ಚೆನ್ನಾಗ್ತಿರ್ತಾ ಇದೆ. ರವಿಯ ಅನುಗ್ರಹ ಬಹಳ ಚೆನ್ನಾಗಿದೆ. ಹಾಗಾಗಿ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಈ ತಿಂಗಳಲ್ಲಿ ಒಳ್ಳೆ ಮನೆ ಕಟ್ಟುವಂತಹದ್ದು, ಸೈಟ್ ತಗೊಳ್ಳುವಂತಹದ್ದು, ಆಭರಣ ತಗೊಳ್ಳುವಂತಹ ಯೋಗ ಕಾಕೊಂಡಿದೆ. ಹಾಗಾಗಿ ಅದನ್ನು ನೀವು ಸದುಪಯೋಗ ಪಡಿಸ್ಕೊಡಿ. ಈಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗಂತೂ ಪ್ರಗತಿ ಬಹಳ ಚೆನ್ನಾಗಿದೆ ಮತ್ತು ಇದರಿಂದ ಉನ್ನತವಾದ ಗೌರವಗಳು ನಿಮಗೆ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಹಿರಿಯರಿಂದ ಹಾಗೂ ಪಿತೃಗಳಿಂದ ಧನ ಪ್ರಾಪ್ತಿ. ಯಾರೋ ದೊಡ್ಡವರು ಏನೋ ಸಹಾಯ ಮಾಡ್ತಾರೆ ನಿಮಗೆ ಮತ್ತು ತಾಯಿ ತಂದೆಗಳು, ತಾತ ಅಜ್ಜಿಯರು, ಯಾರೇ ಹಿರಿಯ ಪಿತೃಗಳು ಅಂತೀವಿ, ಇಂಥವನ್ನ ಸಹ ನಿಮಗೆ ಧನ ಪ್ರಾಪ್ತಿ ಆಗ್ತದೆ. ಅದೆಲ್ಲ ದೇವರು ಅವರಿಗೆ ಆ ಬುದ್ಧಿಯನ್ನು ಕೊಟ್ಟು ಪ್ರೇರಣೆ ಮಾಡಿ ನಿಮಗೆ ಕೊಡಿಸ್ತಾನೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಕನ್ಯಾ ರಾಶಿಯವರು. ಮತ್ತು ಈ ತಿಂಗಳ ಶತ್ರುಗಳು ಸಹ ನಿಮ್ಮ ಸಹಾಯಕ್ಕೆ ನಿಲ್ತಾರಪ್ಪ. ಶತ್ರುಗಳು ಬಂದು ಸಹಾಯ ಮಾಡ್ತಾರೆ, ತಗೊಳ್ಳಿ, ಬಿಡಬೇಡಿ ಅವ್ರ ಹತ್ರ. ಏನೇ ಆಗಿದ್ದರೂ ಅವರಿಂದ ನಮ್ಗೆ ಅನುಕೂಲ ಆಗುತ್ತೆ. ಯಾಕೆ ಶತ್ರುಗಳು ಯಾವಾಗ ನಮ್ಮ ಕೆಳಕ್ಕೆ ನೋಡ್ತಿರ್ತಾರೆ, ಆದರೆ ಅವರಿಂದನೂ ಸಹ ನೀವು ಸಹಾಯ ಸಿಗ್ತಾ ಇದೆ. ಕಾರಣ ಈ ಪವರ್ ಅಷ್ಟು ಚೆನ್ನಾಗಿದೆ. ಅದನ್ನು ನೀವು ಸರಿಯಾಗಿ ಬಳಸ್ಕೋಬೇಕು. ಇದೆಲ್ಲ ಗುರುವಿನ ಅನುಗ್ರಹ ಬೇರೆ. ಹಾಗಾಗಿ ಒಳ್ಳೆ ಭಾಗ್ಯಸ್ಥಾನಕ್ಕೆ ಗುರು ಕೂತಿರ್ತಾನೆ ನಿಮ್ಗೆಲ್ಲರಿಗೂ. ಯಾವ ಶತ್ರುಗಳು ಏನು ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಆ ಶತ್ರುಗಳು ಸಹ ಸಹಾಯ ಮಾಡ್ತಾರೆ. ತೊಗೊಂಡು ಅವನು ಹೊರಗಡೆ ಹಾಕ್ರಿ ಅಷ್ಟೇ. ಸರ್ಕಾರದಿಂದ ವಿಶಿಷ್ಟವಾದ ಲಾಭಗಳು ನಿಮಗೆ ಕೂಡಿರುತ್ತದೆ ಮತ್ತು ಹೆಚ್ಚು ದುಡಿಮೆ ಬಗ್ಗೆ ಆಸಕ್ತಿಯನ್ನು ತೋರಿಸ್ತೀರಿ. ದುಡಿರಿ, 24 ಗಂಟೆ ದುಡಿರಿ. ಅಷ್ಟು ಪವರ್ ಕೊಡ್ತಾನೆ ಭಗವಂತ. ಯಾಕೆಂದರೆ ದುಡಿದಷ್ಟು ನಿಮಗೆ ಅನುಕೂಲ, ಲಾಭ, ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕೊಡ್ತಾನೆ. ಮತ್ತು ಕೆಲವು ವಿಚಾರದಲ್ಲಿ ದರ್ಪದಿಂದ ನಡ್ಕೊತೀರಾ, ದರ್ಪದಿಂದ ಮಾತಾಡ್ತೀರಾ. ಅಹಂಕಾರ, ಮನೋಭಾವ ಮತ್ತು ಅಧಿಕಾರ ದುರುಪಯೋಗ ಇವೆಲ್ಲವನ್ನು ಮಾಡ್ಕೊತೀರಿ. ಆದಷ್ಟು ಬಿಟ್ಟುಬಿಡಿ ಇದನ್ನು. ಯಾಕೆಂದರೆ ದೇವರು ಒಂದು ಒಳ್ಳೆ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ನಾವು ನೀವು ಸಂಪಾದನೆ ಮಾಡೋಕೆ ದೇವರ ಅನುಗ್ರಹ ಇದ್ದರೆ ಕೆಲಸ ಆಗುತ್ತಷ್ಟೇ. ಅಂತಹ ದೇವರು ಕೊಟ್ಟಿದ್ದ ಒಂದು ಅಧಿಕಾರ ಆಗಲಿ, ಹಣವನ್ನಾಗಲಿ ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಶ್ರದ್ಧಾ ಭಕ್ತಿಯಿಂದ ಅರ್ಪಣೆ ಮಾಡ್ಕೊಳ್ಳಿ. ಶ್ರದ್ಧಾ ಭಕ್ತಿಯಿಂದ ಅದನ್ನು ಆ ಹಣವನ್ನು ಉಪಯೋಗಿಸ್ಕೊಳ್ಳಿ, ಉಪಯೋಗ ಆಗ್ತದೆ. ನಾನೇ ಸಂಪಾದನೆ ಮಾಡಿದ್ದು, ನಾನೇ ತಂದಿದ್ದು ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ನಾವೇನು ಮಾಡಲಿಕ್ಕೂ ಶಕ್ಯರಲ್ಲ. ನಾವು ಸ್ವತಂತ್ರ ಜೀವರು, ಸ್ವತಂತ್ರ ನಮಗಿಲ್ಲ ನಮಗೆ. ಹಾಗಾಗಿ ಸ್ವಲ್ಪ ಸಜ್ಜನಿಕೆಯಿಂದ ಕೆಲಸವನ್ನು ಮಾಡಿ, ಸಜ್ಜನಿಕೆ ಪ್ರೀತಿ ವಿಶ್ವಾಸದಿಂದ ಕೆಲಸವನ್ನು ಮಾಡಿ ಮತ್ತು ಧರ್ಮದ ಕೆಲಸ ಕಾರ್ಯಗಳಿಗೆ ವಿರೋಧ ಮಾಡಬೇಡಿ. ಮನೆಯ ಒಳಗೆ, ಹೊರಗಡೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲೇ ಆಗಲಿ
ಧರ್ಮದ ಕಾರ್ಯ ಮಾಡ್ತೀವಿ ಅಂದರೆ ನಿಮ್ಮ ಕೈಲಾದಷ್ಟು ಕೊಡ್ರಿ, ಇಲ್ಲ ಒಳ್ಳೆ ಮಾತಾಡಿ ಸಾಕು. ವಿರೋಧ ಮಾಡೋಕ್ಕೆ ಮಾತ್ರ ಹೋಗಬಾರ್ದು. ಸಿಡುಕುತನ ಕಮ್ಮಿ ಮಾಡ್ಕೋಬೇಕು. ಆ ಸ್ವಭಾವನೇ ಜಾಸ್ತಿ ನಿಮಗೆ. ಆ ಸಿಡುಕಿಂದಲೇ ಜೀವನ ಹಾಳು ಮಾಡ್ಕೊತೀರಾ. ದುಡುಕುತನ ಯೋಚನೆನೇ ಮಾಡಲ್ಲ. ಯಾಕೆ ಬುಧ ನೀಚ ಆಗ್ತಾನೆ ನಿಮ್ಗೆ. ಆವಾಗ ನಿಮ್ಮ ರಾಶಿ ನೀಚನೇ ಆಗ್ಬಿಡ್ತಾನೆ. ಯೋಚನೆ ಮಾಡದೆ ಕೆಲಸ ಮಾಡ್ತೀರಾ. ಆ ಥರ ಬೆಳೆ ಗಳಿಸಿ ಆ ದುಡುಕ್ತಾನೆ ನಿಮ್ಮ ಜೀವನವನ್ನು ಹಾಳು ಮಾಡ್ತದೆ. ಹಾಗಾಗಿ ಆದಷ್ಟು ದುಡುಕಕ್ಕೆ ಹೋಗಬಾರ್ದು. ಮತ್ತು ಅಕ್ಕಪಕ್ಕದವರೆಲ್ಲ ಸುಮ್ಮನೆ ಕಲಹ ಮಾಡ್ಕೊತೀರ ಲೈಫ್ಗಳಲ್ಲಿ. ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಯಾರಿಗೆ ಎಷ್ಟು ಅನುಕೂಲನೋ ಅಷ್ಟೇ ಹೇಳಬೇಕೇ ವಿನಃ ನಾವು ಯಾವುದೇ ಕಾರಣಕ್ಕೂ ಮುನ್ನುಗ್ಗಿ ಬೇರೆ ಮಾತಾಡೋಣ ಹೇಳಕ್ಕೆ ಹೋಗಬಾರ್ದು. ನಿಮಗೆ ಸಂಬಂಧ ವಿಚಾರ ಇದ್ದರೆ ಮಾತ್ರ ಮಾತಾಡಬೇಕಾಗ್ತದೆ. ಇಲ್ಲಾಂದರೆ ಕಲಹ ಜಾಸ್ತಿ ಆಗ್ತದೆ. ಆದಷ್ಟು ಮೌನವನ್ನು ವಹಿಸ್ಕೋಬೇಕಾಗ್ತದೆ. ಸಂಸಾರದಲ್ಲಿ ಒಂದು ಜೀವನ ಸಾಮಾನ್ಯವಾಗಿರ್ತದೆ. ಯಾವುದೇ ರೀತಿಯಾಗಲಿ ಕೆಡುಕುಳಾಗುವ ಚಾನ್ಸ್ ಇರೋದಿಲ್ಲ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕು. ಯಾಕೆ ನಿಮ್ಮ ರಾಶಿಯಾಧಿಪತಿ ಬುಧ ನೀಚನಾಗ್ಬಿಟ್ರೆ ನಿಮಗೆ ಫಲ ಕಮ್ಮಿ ಆಗ್ತದೆ. ಹಾಗಾಗಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ತದೆ. ಮತ್ತು ಉದ್ಯೋಗದಲ್ಲಿ ಸ್ವಯಂ ಪ್ರತಿಭೆ ಎಫರ್ಟ್ ನೋಡಲ್ಲ ಕ್ರಿ. ನಿಮ್ಮ ಕೋಪತಾಪ ಅಲ್ಲಿ ತೋರಿಸ್ಬೇಕು. ಉದ್ಯೋಗ ನಿಂತ್ಕೋಬೇಕು. ಯಾಕೆ ನಾನು ಮುಂದುವರಿಯಲ್ಲ, ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲಿ ಗಟ್ಟಿತನ ಮಾಡಿ ನಿಂತರೆ ನಿಮ್ಮ ಪ್ರತಿಭೆಯಿಂದ ಬಹಳ ಮರ್ಯಾದೆ ಗೌರವ ಪ್ರಾಪ್ತಿ ಆಗ್ತದೆ. ಕೆಲಸಗಡೆ ಹೆಚ್ಚು ಗಮನವನ್ನು ಕೊಡಿ. ಯಾವ ವ್ಯವಹಾರ ಮಾಡ್ತಾರೋ ಕೆಲಸ ಮಾಡ್ತಾರೋ ಅದನ್ನು ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ಳಿ. ಹೆಚ್ಚು ಗಮನವನ್ನು ಕೊಡಿ ಅಲ್ಲಿ. ಮತ್ತು ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಗೌರವಗಳು ಸಿಗುವಂಥ ಚಾನ್ಸ್ ಚೆನ್ನಾಗಿ ಸಿಗ್ತದೆ ನಿಮಗೆ. ಅದನ್ನು ಬಳಸ್ಕೋಬೇಕಾಗ್ತದೆ. ಮತ್ತು ಸ್ತ್ರೀ ಮೂಲಕ ಒಳ್ಳೆ ಭಾಗ್ಯ ಪ್ರಾಪ್ತಿ ಆಗ್ತದೆ ಸ್ತ್ರೀಯರಿಂದ. ಮತ್ತು ಬೇರೆಯವರ ವಿಚಾರದಲ್ಲಿ, ಥರ್ಡ್ ಪಾರ್ಟಿ ವಿಚಾರದಲ್ಲಿ ಕೋರ್ಟು ವ್ಯವಹಾರ, ಕಟ್ಲೆ ವ್ಯವಹಾರಗಳು ಹೋಗಬಾರದು. ಸೈನ್ ಹಾಕಬಾರ್ದು, ಶೂರಿಟಿ ಕೊಡಬಾರ್ದು. ಅವ್ರ ವಿಚಾರದಲ್ಲಿ ಹೋದರೆ ನೀವೇ ಅನುಭವಿಸ್ಬೇಕಾಗದೆ. ಬುದ್ಧಿ ಸಮಾನ. ಆ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ನಿಮಗೆ ಉಪಯೋಗ ಇದ್ದರೆ ಮಾತ್ರ ಹೋಗಬೇಕು. ಉಪಯೋಗ ಇಲ್ಲದ ಕೆಲಸಗಳು ಹೋಗಬಾರ್ದು. ಹಾಗಾಗಿ ಕೋರ್ಟ್ ವ್ಯವಹಾರಗಳಲ್ಲಿ ಭಾಳ ಗಮನ ಕೊಡಬೇಕಾಗ್ತದೆ. ಇದರಿಂದ ಇವಾಗೇನೋ ಹೋಗಿ ಮಾಡಿಬಿಡ್ತೀರ, ಮುಂದೆ ಭಾಳ ಅನುಭವಿಸ್ಬೇಕಾಗ್ತದೆ. ಗುರು ಬದಲಾವಣೆ ಆದ ಅಂದರೆ ಭಾಳ ಏಟಾಗ್ಬಿಡ್ತದೆ. ಮತ್ತು ವಿಶೇಷವಾಗಿ ನಿಮಗೆ 7ನೇ ಸ್ಥಾನ. ಸೊ ಬುಧ ಶುಕ್ರ ಸಂಯೋಗವಾಗುವ ಚಾನ್ಸಸ್ ಮುಂದೆ. ಆ ಬುಧ ಶುಕ್ರ ಸಂಯೋಗದಲ್ಲಿ ಇದು ರಾಜಯೋಗ ಅಂತ ಹೇಳ್ತಾರೆ. ಇದನ್ನು ಉಪಯೋಗಿಸ್ಕೋಬೇಕು ನೀವು. ಎಲ್ಲ ರೀತಿಯೊಳಗೂ ಅನುಕೂಲವಾಗುವಂಥ ಯೋಗ ಚೆನ್ನಾಗಿರ್ತದೆ ನಿಮಗೆ. ಮತ್ತು ಯಾರಿಂದೋ ಕೆಲವು ಸರಿ ಭಯಪಟ್ಟಂತ ಇದ್ಬಿಡ್ತೀರಿ. ಭಯಪಡಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ನೀವು ತಪ್ಪು ಮಾಡಿದ್ರೆ ಯಾವ ಕಾರಣಕ್ಕೂ ಭಯಪಡೋ ಅವಶ್ಯಕತೆಯೇ ಬರಲ್ಲ. ಭಯಪಟ್ಟಂತ ಆಗ್ಬಿಡ್ತೀರಿ. ಅದರಿಂದ ಅವರು ನಿಮ್ಮನ್ನು ಎನ್ಕೇಶ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಆದಷ್ಟು ನಡವಳಿಕೆಯಲ್ಲಿ ತಿದ್ಕೋಬೇಕಾಗ್ತದೆ. ಒಳ್ಳೆ ನಡವಳಿಕೆ, ಒಳ್ಳೆ ವಿಚಾರ, ಒಳ್ಳೆ ಆದಷ್ಟು ಕೆಟ್ಟ ನಡವಳಿಕೆಯಿಂದ, ಕೆಟ್ಟ ಸ್ನೇಹಿತರಿಂದ ದೂರವಿರಬೇಕಾಗ್ತದೆ. ಮತ್ತು ಆರೋಗ್ಯ ವಿಚಾರದಲ್ಲಿ ಬಹಳ ಎಚ್ಚರ ಇರಬೇಕು. ದುಷ್ಟ ಶಕ್ತಿಗಳ ಕಾಟ ಜಾಸ್ತಿ ನಿಮಗೆ ಇವಾಗ. ದುಷ್ಟಶಕ್ತಿಗಳು. ಸೊ ಹಾಗಾಗಿ ಆ ಶಕ್ತಿಗಳು ನಿಮ್ಮನ್ನು ಮುಟ್ಟಲೇಬಾರ್ದು. ಆ ದುಷ್ಟಶಕ್ತಿ ದೂರ ಇರಬೇಕಾಗ್ತದೆ. ಮತ್ತು ಮಾನಸಿಕ ರೋಗ, ಮನೋವ್ಯತೆಗಳೆಲ್ಲ ಕಮ್ಮಿ ಮಾಡ್ಕೋಬೇಕು. ನೆಮ್ಮದಿಯ ಕಾಲಕಾಲ ದೇವ್ರು ಕೊಟ್ಟಷ್ಟು ಸಾಕಪ್ಪ, ದೇವ್ರು ಮಾಡಿದಷ್ಟು ಸಾಕಪ್ಪ ಅಂತಿದ್ರೆ ಭಾಳ ಅನುಕೂಲವಾಗ್ತದೆ. ವಿಶೇಷವಾಗಿ ನಿಮಗೇನಾಗಿದೆ ಅಂದರೆ ನಿಮ್ಮ ಭಯ ನಿವಾರಣೆ ಆಗಬೇಕು. ವಿಶೇಷವಾಗಿ ಕೆಟ್ಟ ಜನರ ನಡವಳಿಕೆ ದೂರ ಆಗಬೇಕು. ಕೆಟ್ಟವರ ಸಂಘದ ದೂರವಾಗಬೇಕು ಅಂದರೆ ವಿಶೇಷವಾಗಿ ನೀವು ಹನುಮಂತನ ಪ್ರಾರ್ಥನೆಯನ್ನು ಮಾಡುವಂತಹದ್ದು ಬಹಳ ಉತ್ತಮ ಫಲವಾಗ್ತಾ ಇದೆ. ಯಾರು ಆಂಜನೇಯನ ಅಷ್ಟೋತ್ತರವನ್ನು ಪಾರಾಯಣ ಮಾಡ್ತೀರೋ ಅಂಥವರಿಗೆ ಈ ಕೆಟ್ಟ ಸ್ನೇಹಿತರು ಬರೋದಿಲ್ಲ, ಸಿಡುಕುತನ ಬರೋದಿಲ್ಲ, ಕೋಪತಾಪ ಬರೋದಿಲ್ಲ ಅವೆಲ್ಲ. ಮತ್ತು ದುಷ್ಟಶಕ್ತಿಗಳು ನಿಮ್ಮನ್ನು ಮುಟ್ಟೋದಿಲ್ಲ. ಹಾಗಾಗಿ ಯಾರು ಪ್ರತಿ ಶನಿವಾರ ಕನ್ಯಾ ರಾಶಿಯವರು ವಿಶೇಷವಾಗಿ ಹನುಮಂತ ದೇವರ ಪ್ರಾರ್ಥನೆಯನ್ನು ಆರಾಧನೆಯನ್ನು ಮಾಡ್ತೀರಿ ಅಂಥವರಿಗೆ ಯಾವ ಕಷ್ಟಗಳು ಸಹ ಫೆಬ್ರವರಿ ತಿಂಗಳಲ್ಲಿ ಬರೋದಿಲ್ಲ. ನಮಸ್ಕಾರಗಳು.